ಈ ಹಿಂದೆ ನಾವು ಇದೇ ನ್ಯಾಯಾಲಯ ಜನಪ್ರತಿಗಳ ನ್ಯಾಯಾಲಯದಲ್ಲಿ 3 ಆರೋಪಿಗಳ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಿದ್ವಿ. ಒಂದು A9 ಅಶ್ವತ್, A15 ವಿನಯ್ ಕುಲಕರ್ಣಿ ಅವರು, A16 ಚಂದು ಮಾಮ ಅಲಿಯಾಸ್ ಚಂದ್ರಶೇಖರ ಇಂಡಿ ಅಲಿಯಾಸ್ ಚಂದು ಮಾಮ. ಆ 3 ಅರ್ಜಿಗಳಂದ್ರೆ ಒಂದೇ ಅರ್ಜಿಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಚಂದ್ರಶೇಖರ ಇಂಡಿ ಅವರ ಅರ್ಜಿಯನ್ನು ಹಾಕಿದ್ವಿ. ಆ ಅರ್ಜಿಯಲ್ಲಿ ಭಾಗಶಃ ಈ ನ್ಯಾಯಾಲಯ ಅದನ್ನು ಬೇಲ್ ಕ್ಯಾನ್ಸಲ್ ಮಾಡಿದ್ರು, A16 ಅವರದು. ಬಟ್ A15 ವಿನಯ್ ಕುಲಕರ್ಣಿ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟ್ನ ಆರ್ಡರ್ನ ಮೇಲೆ ಅವರಿಗೆ ಬೇಲ್ ಆಗಿರೋದ್ರಿಂದ ಈ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಮ್ಮ ಅಪ್ಲಿಕೇಶನ್ ಅನ್ನು ರಿಜೆಕ್ಟ್ ಮಾಡಿದ್ರು A15ಗೆ ವಿನಯ್ ಕುಲಕರ್ಣಿ ಅವರು. ಆ ನಂತರ ಅವರು A15 ಅವರು ವಿನಯ್ ಕುಲಕರ್ಣಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಅದನ್ನು ಚಾಲೆಂಜ್ ಮಾಡಿದ್ರು. ಚಾಲೆಂಜ್ ಮಾಡಿದ ಕೂಡಲೇ ವಿದಿನ್ 1 ವೀಕಲ್ಲಿ ಸರೆಂಡರ್ ಆಗಬೇಕು ಅಂತ ಆದೇಶ ಆಗಿತ್ತು. ಆ ಆದೇಶದ ಪ್ರಕಾರ ಇವತ್ತು ಸರೆಂಡರ್ ಆಗಿದ್ದಾರೆ. ಅದೇ ರೀತಿ A16 ಇಲ್ಲಿ ಏನೋ A9ಗೆ ಅಶ್ವಥ್ ಅವರ ಅರ್ಜಿ ಕೂಡ ಇಲ್ಲಿ ರಿಜೆಕ್ಟ್ ಆಗಿತ್ತು. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಒಂದು ಟೆಕ್ನಿಕಲ್ ರೀಸನ್. ನಾವು ಆ ಟೈಮಲ್ಲಿ ಅವರ ಅಪ್ಲಿಕೇಶನ್ ಹಾಕಿದಂತ ಟೈಮು ಅಂದ್ರೆ ಅದರಲ್ಲಿ ಏನು ರೀಸನ್ ಹೇಳಿದೀವ, ಯಾವಾಗ ಥ್ರೆಟ್ ವಿಟ್ನೆಸ್ಗಳಿಗೆ ಯಾವಾಗ ಥ್ರೆಟ್ ಕೊಟ್ರ ಆ ಥ್ರೆಟ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಸಾಕ್ಷಿದಾರರಾಗಿಲ್ಲ, ಅಪ್ರೂವರ್ ಆಗಿದ್ರು, ಅವರು ಆರೋಪಿನೇ ಆಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಮೇಂಟೈನಬಿಲಿಟಿ ಮೇಲೆ ಅದು ಕೂಡ ಡಿಸ್ಮಿಸ್ ಆಯಿತು. ಆ ಬಗ್ಗೆ ನಾವು ಇವಾಗ ಸುಪ್ರೀಂ ಹೈಕೋರ್ಟ್ ಅಲ್ಲೂ ಕೂಡ ಅದನ್ನು ಚಾಲೆಂಜ್ ಮಾಡಿದ್ದೀವಿ. ಅದೇ ರೀತಿ ಚಂದ್ರಶೇಖರ್ ಇಂಡಿ ಅವರು ಹಾಕಿರುವಂತಹ ಇಲ್ಲಿ ನಮ್ಮ ಪ್ರಾಸಿಕ್ಯೂಷನ್ ಪರವಾಗಿ ಆಗಿತ್ತು, ಅಂದ್ರೆ ಅವರನ್ನು ಕಸ್ಟಡಿಗೆ ತಗೊಂಡಿದ್ರು, ಅವರ ಬೇಲ್ ಕ್ಯಾನ್ಸಲ್ ಆಗಿತ್ತು. ಅದರ ಬಗ್ಗೆನೂ ಕೂಡ ಹೈಕೋರ್ಟ್ ಅಲ್ಲಿ ಅವರು ಚಾಲೆಂಜ್ ಮಾಡಿದ್ರು. ಚಾಲೆಂಜ್ ಆಗಿ ನಿನ್ನೆ ದಿನ ಅದು ಆದೇಶಕ್ಕಾಗಿ ಕಾಯ್ದಿರಿಸಿದಂತಹ ಆದೇಶ ನಿನ್ನೆ ಪ್ರಕಟ ಆಗಿದೆ. ಅದರಲ್ಲೂ ಕೂಡ ಕೆಳ ನ್ಯಾಯಾಲಯ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ CCH 82 ಮಾಡಿರುವಂತಹ ಆದೇಶವನ್ನು ಎತ್ತಿ ಹಿಡಿದಿದೆ. ಅದಕ್ಕೋಸ್ಕರ ಯಾಕೆಂದ್ರೆ ಇದೊಂದು ಎಲ್ರಿಗೂ ಕೂಡ ಒಂದು ಪಾಠ ಅಂತ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಸಾಕ್ಷಿದಾರರಿಗೆ ಥ್ರೆಟ್ ಕೊಡುವಂತದ್ದು ಅದಲ್ಲದೆ ಇವತ್ತೂ ಕೂಡ ನಾವು ಇನ್ನೂ ಕೂಡ ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ ಇವಾಗ್ಲೂ ಕೂಡ ಅಂದ್ರೆ ಬೇರೆ ಬೇರೆ ಅಕ್ಯೂಸ್ಗಳಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ವಿಚಾರಗಳು ಕಂಡು ಬಂದಿದೆ. ಅದಕ್ಕೋಸ್ಕರ ಒಬ್ಬ ಸಾಕ್ಷಿಗಳು ಕಣ್ಣಾರೆ ಪ್ರತ್ಯಕ್ಷ ಸಾಕ್ಷಿ ಅಂತ ಯಾರು ಇದ್ದಾರ ಅವರನ್ನು ಕೂಡ ನಮಗೆ CBI ಒಂದು ಲೆಟರ್ ಅನ್ನು ಕೂಡ ಬರೆದು ನಮಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ಅದೇ ಪ್ರಕಾರ ನಾವು ಅದರ ಪ್ರಕಾರ ಮೆಮೊ ಹಾಕಿ ಅವರಿಗೆ ರಕ್ಷಣೆಯನ್ನು ಕೂಡ ಕೊಡಬೇಕು ಅಂತ ಈ ದಿನ ನ್ಯಾಯಾಲಯದಿಂದ ಆದೇಶ ಆಗಿದೆ. ಯಾಕೆಂದ್ರೆ ಈ ಪ್ರಕರಣವೇ ಬಹಳ 2016ರಲ್ಲಿ ಆಗಿರುವಂತಹ ಪ್ರಕರಣ. ಧಾರವಾಡದಲ್ಲಿ ಪ್ರಕರಣ ಆಗಿ ಅದನ್ನು 313 ಸ್ಟೇಟ್ಮೆಂಟ್ಗೆ ಹೋದಂತಹ ಸಂದರ್ಭದಲ್ಲಿ ಆ ನಂತರ CBIಗೆ ಕೊಟ್ಟು CBIಯಲ್ಲಿ ಕೊಟ್ಟಿರುವಂತಹ ಆ ಚಾರ್ಜ್ ಶೀಟ್ ಅಲ್ಲಿ ಸುಮಾರು 21 ಆರೋಪಿಗಳಿದ್ದಾರೆ. ಆ 21 ಆರೋಪಿಗಳ ಪೈಕಿ 2 ಆರೋಪಿಗಳು ಅಂದ್ರೆ ಒಬ್ಬರು ಶಿವಾನಂದ ಶ್ರೀಶೈಲ ಬಿರಾದಾರ್ ಅಂತೇಳಿ ಅವರನ್ನು ಕೂಡ ಅಪ್ರೂವರ್ ಆಗಿದೆ. ಆ ನಂತರ ಅವರು ಅಪ್ರೂವರ್ ಆಗಿ ಎಲ್ಲ ಆಗಿ ನ್ಯಾಯಾಲಯಕ್ಕೆ ಬಂದು ವಾಪಸ್ ಅದನ್ನ ವಿರುದ್ಧವಾಗಿಯೇ ಹಾಸ್ಟೈಲ್ ಆಗಿ ಎವಿಡೆನ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಬಗ್ಗೆನೂ ಕೂಡ ಅಪ್ಲಿಕೇಶನ್ ಅನ್ನ ನಾವು ಪರ್ಜುರಿ ಮೇಲೆ ಹಾಕಿದ್ದೀವಿ. ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಹಲವಾರು ವ್ಯಕ್ತಿಗಳನ್ನು ನಾವು ಸಾಕ್ಷಿದಾರನಾಗಿ ಮಾಡಿದ್ದೀವಿ. ಒಬ್ಬ ಪೊಲೀಸ್ ಅಧಿಕಾರಿ ACP 164 ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟು ಇದೇ ನ್ಯಾಯಾಲಯದ ಮುಂದೆ ಎವಿಡೆನ್ಸ್ ಅನ್ನ ಕೊಟ್ಟಾಗ CBI ಅವರ ಒತ್ತಡಕ್ಕೆ ಮಣಿದು ಅದು ಕೇಂದ್ರ ತನಿಖಾ ಸಂಸ್ಥೆ ಆಗಿರೋದ್ರಿಂದ ನಾನು ಹೆದರಿ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಹಾಸ್ಟೈಲ್ ಆಗಿದ್ದಾರೆ. ಆ ಬಗ್ಗೆನೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ದೀವಿ. ಇದರ ಮುಖಾಂತರ ಏನು ಇವಾಗ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಯಾರೇ ಸಾಕ್ಷಿದಾರರಿಗೆ ಥ್ರೆಟ್ ಕೊಟ್ರೆ ಅದೇ ಪರಿಸ್ಥಿತಿ ಬೇರೆ ಆರೋಪಿಗಳಿಗೂ ಬರಬಹುದು. ಅದೇ ರೀತಿ ಅಲ್ಲಿ ಡೈರೆಕ್ಷನ್ ಕೂಡ ಬೇಲ್ ಕೊಟ್ಟಾಗ್ಲೂ ಕೂಡ ಹೇಳಿರುವಂತದ್ದು ಆರೋಪಿಗಳು ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಯಾರಿಗೂ ಕೂಡ ಥ್ರೆಟ್ ಕೊಡಬಾರ್ದು, ಬೇರೆ ಬೇರೆ ಆಮಿಷಗಳನ್ನು ಒಡ್ಡಬಾರ್ದು ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಇಂಡೈರೆಕ್ಟ್ ಆಗಿ ಕೊಟ್ಟಿರುವಂತಹ ಆ ಥ್ರೆಟ್ ಇಂದಾಗಿ ಇವತ್ತು 2 ಆರೋಪಿಗಳು ಜುಡಿಷಿಯಲ್ ಕಸ್ಟಡಿಗೆ ಹೋಗಬೇಕಾಗಿ ಬಂದಿದೆ. ಇನ್ನೂ ಕೂಡ ಇದೇ ರೀತಿ ಸಾಕ್ಷಿದಾರರು ಅಥವಾ ಆರೋಪಿಗಳು ಈ ರೀತಿ ಮುಂದುವರಿಸಿದ್ರೆ CBI ಅದನ್ನ ಯಾವತ್ತೂ ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆ ಅಪ್ಲಿಕೇಶನ್ಸ್ಗಳನ್ನು ಖಂಡಿತವಾಗಿಯೂ ಹಾಕ್ತೇವೆ. ಕೋರ್ಟಿಗೆ ಇವತ್ತು ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ವಿಟ್ನೆಸ್ ಒಬ್ರು ಮೊನ್ನೆ ಬಂದಂತದ್ದು 4ನೇ ತಾರೀಕಿಗೆ ವಿಟ್ನೆಸ್ ಕೂಡ ಒಂದು ಥ್ರೆಟ್ ಆಗಿದೆ ಅಂತೇಳಿ ಅದೇ ಸಾಕ್ಷಿದಾರರು ನಮ್ಮ ಹತ್ರ ಹೇಳಿರೋದ್ರಿಂದ ಅವರ ಮನವಿಯ ಮೇಲೆ ನಮಗೆ ಅಂದ್ರೆ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ. ಆ ಲೆಟರ್ನ ಮುಖಾಂತರ ಅದನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ನ್ಯಾಯಾಲಯದಿಂದ ಆದೇಶವನ್ನು ಕೂಡ ಯಾರು ವಿಟ್ನೆಸ್ ಯಾರು ಲೆಟರ್ ಬರೆದಿದ್ದಾರ ಅವರಿಗೂ ಕೂಡ ಕೇಂದ್ರ ಸಂಸ್ಥೆಗಳಿಂದ ಯಾವುದಾದ್ರೂ ಕೂಡ ಪ್ರೊಟೆಕ್ಷನ್ ತಗೊಳ್ಳಿ ಅಂತ ಹೇಳಿ CBI ಅವರಿಗೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ